ಸ್ಮರಣೆಗೆ 15 ಅಂಕ, 15% 4 ಅಂಕ, ತಿಳುವಳಿಕೆ 14 ಇದೆ, ಅನ್ವಯ 7 ಇದೆ, ಕೌಶಲ ಇಲ್ಲ, ಒಟ್ಟು 25 ಅಂಕ. ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆಗಳಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು 5 ಅಂಕ, ಕಿರು ಉತ್ತರ 2 ಅಂಕದ್ದು 10 ಅಂಕ, ದೀರ್ಘ ಉತ್ತರ 3 ಅಥವಾ 4 ಅಂಕದ್ದು 10 ಅಂಕ, ಒಟ್ಟಾರೆ 25 ಅಂಕ ಇದೆ. ಇನ್ನು ಕಠಿಣತೆಯ ಮಟ್ಟ ಅಂಕ ಹಂಚಿಕೆ ನೋಡೋದಾದರೆ ಸುಲಭದಲ್ಲಿ 8 ಅಂಕ ಗಳಿಸ್ಬೋದು, ಸಾಧಾರಣದಲ್ಲಿ 12, ಕಠಿಣವಾಗಿ 15 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಒಟ್ಟಾರೆ 25 ಅಂಕ. ಸೊ ಪ್ರಶ್ನೆ ಪತ್ರಿಕೆ ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ಅಧ್ಯಾಯ 1 ಆಧಾರಗಳು, ಮೂಲಾಧಾರಗಳು ಮತ್ತು 1-2 ಕಲಿಕಾ ಹಾಳೆಗಳನ್ನು ಮರುಸಿಂಚನದಿಂದ ತೆಗೆದುಕೊಂಡಿದ್ದೀವಿ. ತರಗತಿ 8 ವಿಷಯ ಸಮಾಜ ವಿಜ್ಞಾನ, ಅಂಕಗಳು 20, ಉತ್ತರಿಸಲಿಕ್ಕಿರ್ತಕ್ಕಂಥ ಸಮಯ 1 ಗಂಟೆ. ಫಸ್ಟ್ ಭಾಗ ಪಠ್ಯ ಭಾಗ. 3 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ ಮೊದಲ ಪ್ರಶ್ನೆ ಇತ್ತು ಹುಯನ್ ಸಾಂಗ್ ಬರೆದ ಕೃತಿ ಅಂತ ಕೇಳಿದ್ದೀವಿ. ಎರಡನೇ ಪ್ರಶ್ನೆ ಉತ್ತರ ಮೇರೂರು ಶಾಸನ ಇವರ ಕಾಲಕ್ಕೆ ಸಂಬಂಧಪಟ್ಟಿದೆ. ಮೂರನೇದು ಭಾರತದಲ್ಲಿ ಮೊದಲ ಶಾಸನವನ್ನು ಹೊರಡಿಸಿದ ಅರಸ ಅಂತ ಕೇಳಿತ್ತು. ಅವುಗಳಿಗೆ ಕೊಟ್ಟ ಆಯ್ಕೆಗಳನ್ನು ಮಾಡಿ ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು 1 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಸೊ 4ನೇ ಪ್ರಶ್ನೆ ಇತ್ತು ಆಧಾರಗಳು ಅಂದರೆ ಏನು, ಆಮೇಲೆ ಸಿಲೋನಿನ 2 ಪ್ರಸಿದ್ಧ ಕೃತಿಗಳು ಯಾವುವು ಅಂತ ಕೇಳಿತ್ತು. ಇನ್ನು 6ನೇ ಪ್ರಶ್ನೆ ಕೇಳಿದರು ನಾಣ್ಯಶಾಸ್ತ್ರ ಅಂದರೆ ಏನು ಅಂತ ಕೇಳಿದ್ದಾರೆ ಇದರಲ್ಲಿ. ಇನ್ನು 7ನೇದರಲ್ಲಿ ಆಧಾರಗಳ ಪ್ರಕಾರಗಳಾವುವು, ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸ್ರಿ, ಇನ್ನು ವಿದೇಶಿ ಸಾಹಿತ್ಯಗಳಿಗೆ ಉದಾಹರಣೆಗಳನ್ನು ಬರೀರಿ ಅಂತ 2 ಅಂಕದ 4 ಪ್ರಶ್ನೆ ಇತ್ತು. ಇನ್ನು 3 ಅಂಕದ ಪ್ರಶ್ನೆ ಇತಿಹಾಸಕ್ಕೆ ಮೌಖಿಕ ಆಧಾರಗಳಿಂದ ಹೇಗೆ ರೂಪುಗೊಳ್ಳುತ್ತಿದೆ ಅಂತ ಕೇಳಿತ್ತು. ಇನ್ನು 8 ವಾಕ್ಯಗಳಲ್ಲಿ ಇಟ್ ಮೀನ್ಸ್ 4 ಅಂಕಕ್ಕೆ ಪ್ರಶ್ನೆ ಇತ್ತು ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿದ್ದಾವೆ ವಿವರಿಸ್ರಿ ಅಂತ ಕೇಳಿತ್ತು. ಇನ್ನು ಮರುಸಿಂಚನದಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರಾಗೈತಿಹಾಸಿಕ ಕಾಲದ 2 ಘಟ್ಟಗಳನ್ನು ಹೆಸರಿಸ್ರಿ ಅಂತ ಕೇಳಿತ್ತು. ಇನ್ನು ಕೆಳಗಿನ ಆಧಾರಗಳ ಮಹತ್ವ ಬರಬೇಕಿತ್ತು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅಂತ ಇದೆ. ಸೊ ಕೀ ಆನ್ಸರ್ಸ್ಗಳನ್ನು ನೋಡೋದಾದರೆ ಹುಯನ್ ಸಾಂಗ್ನ ಪ್ರಸಿದ್ಧ ಕೃತಿ ಬಂದುಬಿಟ್ಟು ಸಿಯುಕಿ ಇಸ್ ದ ರೈಟ್ ಆನ್ಸರ್. ಉತ್ತರ ಮೇರೂರು ಶಾಸನ ಇವರ ಕಾಲಕ್ಕೆ ಸಂಬಂಧಪಟ್ಟಿದೆ, ಚೋಳರು. ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿರ್ತಕ್ಕಂಥ ಅರಸ ಬಂದುಬಿಟ್ಟು ಅಶೋಕ ಇಸ್ ದ ರೈಟ್ ಆನ್ಸರ್. ಇನ್ನು 1 ಅಂಕದಲ್ಲಿ ಆಧಾರಗಳು ಅಂದರೆ ಏನು ಅಂತ ಕೇಳಿತ್ತು. ಸೊ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳೇ ಆಧಾರಗಳು. ಇನ್ನು ಶಿಲೋನಿನ 2 ಪ್ರಸಿದ್ಧ ಕೃತಿಗಳು ಕೇಳಿತ್ತು, ದೀಪವಂಶ ಮತ್ತು ಮಹಾವಂಶ ಅನ್ನೋದು ಸರಿಯಾದ ಉತ್ತರ. ಇನ್ನು 2 ಮಾರ್ಕ್ಸ್ ಕ್ವಶನ್ದಲ್ಲಿ ನಾಣ್ಯಶಾಸ್ತ್ರ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನಾಣ್ಯಗಳ ಸ್ವರೂಪ ಬರುತ್ತೆ, ವಿಕಾಸ ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಆಧಾರಗಳ ಪ್ರಕಾರಗಳನ್ನು ಕೇಳಿತ್ತು, ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಇನ್ನು ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಲಿಕ್ಕೆ ಕೇಳಿತ್ತು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಲಿಕ್ಕೆ ಕೇಳಿತ್ತು. ಸೊ ನಿಮಗೆ ಗೊತ್ತಿರ್ತಕ್ಕಂಥ ವಿದೇಶಿ ಶಾಸನಗಳನ್ನು ಬರಿಬೋದು. ಮೆಗಸ್ತಾನಿಸ್ ಬರೆದ ಇಂಡಿಕಾ, ಹುಯನ್ ಸಾಂಗ್ಸ್ ಬರೆದ ಸಿಯುಕಿ, ಪಾಹಿಯಾನ ಬರೆದ ಗೋಕೋಕಿ, ಟಾಲೆಮಿ ಬರೆದಿದ್ದು ಜಿಯೋಗ್ರಫಿ ಇಸ್ ದಿ ರೈಟ್ ಆನ್ಸರ್. ಇನ್ನು 3 ಅಂಕದ ಪ್ರಶ್ನೆ ಇತ್ತು ಭಾರತದ ಮೌಖಿಕ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತದೆ ಸಮರ್ಥಿಸಿ ಅಂತ ಕೇಳಿತ್ತು. ಭಾರತದ ಬಹುಮುಖಿ ಪರಂಪರೆ ಅರ್ಥ ಮಾಡಿಕೊಳ್ಳಲು, ಸ್ಥಳೀಯ ಇತಿಹಾಸ ತಿಳಿಯಲು, ಪರೋಕ್ಷ ಇತಿಹಾಸ ಬಿಂಬಿಸಲು, ವ್ಯಕ್ತಿಯ ವೈಭವ ಹಾಗೂ ಸ್ಥಳ ಮಹಿಮೆಯನ್ನು ತಿಳಿಸಲು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 4 ಅಂಕದ ಪ್ರಶ್ನೆ ಇತ್ತು ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕ ಆಗಿದ್ದಾವೆ. ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಅರಿಲಿಕ್ಕೆ ಸಹಾಯಕ, ಚರಿತ್ರೆಯನ್ನು ನಿಖರವಾಗಿ ಹೇಳ್ತವೆ, ಗತಕಾಲದ ಚರಿತ್ರೆಯನ್ನು ತಿಳಿಬೋದು, ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳನ್ನು ಅರಿಬೋದು, ಹೊಸ ತಿಳುವಳಿಕೆ ಮೂಡ್ತದೆ, ಗತಕಾಲದ ದೃಷ್ಟಿಕೋನ ಸಹಿತ ನಮಗೆ ಬದಲಾಗಿಸಲಿಕ್ಕೆ ಈ ಒಂದು ಸಾಹಿತ್ಯಗಳು ಸಹಕಾರಿ ಆಗ್ತಾವೆ. ಇನ್ನು ಮರುಸಿಂಚನದಲ್ಲಿ ಉತ್ತರ ಇತ್ತು ಪ್ರಾಗೈತಿಹಾಸಿಕ ಕಾಲದ 2 ಘಟ್ಟಗಳನ್ನು ಕೇಳಿತ್ತು, ಶಿಲಾಯುಗ ಮತ್ತು ಲೋಹಯುಗ. ಇನ್ನು ನೆಕ್ಸ್ಟ್ ಆಧಾರಗಳ ಮಹತ್ವಗಳನ್ನು ಕೇಳಿತ್ತು, ಶಾಸನಗಳು ಅಂತ ಇದೆ. ಇವು ಆಯಾ ಕಾಲದ ಜೀವಂತ ಸಾಕ್ಷಿಗಳು, ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಅಂಶಗಳ ಬಗ್ಗೆ ಮಾಹಿತಿ ಕೊಡ್ತವೆ. ನಾಣ್ಯಗಳನ್ನು ನೋಡೋದಾದರೆ ಚರಿತ್ರೆ ರಚನೆ ಮಾಡಲಿಕ್ಕೆ ಸಹಾಯಕ, ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸಿಕೊಡಲಿಕ್ಕೆ ಕೂಡ ಸಹಾಯವನ್ನು ಮಾಡ್ತದೆ. ಇನ್ನು ಲಾಸ್ಟ್ ಸ್ಮಾರಕಗಳು ಕೇಳಿದ್ದಾರೆ. ಇವು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳು, ಅಂದಿನ ಕಾಲಘಟ್ಟದ ಸೃಜನಶೀಲತೆ, ತಾಂತ್ರಿಕತೆ ಮತ್ತು ಹೊಸ ತಿಳುವಳಿಕೆ ಪಡೆಯಲು ಸಹಾಯಕ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 8ನೇ ತರಗತಿಯ ಮೊದಲ ಅಧ್ಯಾಯ ಮೂಲಾಧಾರಗಳು ಇಟ್ ಮೀನ್ಸ್ ಆಧಾರಗಳು ಪಾಠದ ಒಂದು ಕ್ವಶನ್ ಪೇಪರ್ ಇತ್ತು. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ.